ನಾನು ಸಂಜಯ್ ಬೆಳವಲ್ ಅಂತ. ನಾನು ಬೆಳವಲ್ ಫೌಂಡೇಶನ್ನ ಸ್ಥಾಪಿಸಿದ್ದೀನಿ. ಇದು ನನ್ನ ಫಾರೆಸ್ಟ್ ಆಫೀಸರ್ ಮಗ. ನಾನು ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟು. ಅವರು ನನ್ನ IFS ಮಾಡಬೇಕು ಅಂತ ಎಲ್ಲ ಓದಿಸಿದ್ರು, ಬಟ್ ನಾನು ಆವಾಗ ಮಾಡೋಕ್ಕಾಗಲಿಲ್ಲ. ಈಗ ಅವ್ರ ಹೆಸರಲ್ಲೇ ನಾನೊಂದು ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಈಗ 1,000 ಕೋಟಿ ಟ್ರೀ ಪ್ಲಾಂಟೇಷನ್ನ ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತ ನಾನು ಒಂದು ಪಣ ತೊಗೊಂಡಿದ್ದೀನಿ. ಇದರಲ್ಲಿ ನಂದು ಕಾನ್ಸೆಪ್ಟು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಈಚ್ ಒನ್ ಪ್ಲ್ಯಾಂಟ್ ಒನ್. ಯಾಕಂದರೆ ತುಂಬ ಮಾಡೋಕ್ಕೆ ಹೋದರೆ ಯಾರೂ ಮಾಡೋಕ್ಕೆ ಬರೋಲ್ಲ. ಈಚ್ ಒನ್ ಪ್ಲ್ಯಾಂಟ್ ಒನ್. ನಿಮ್ಮ ಬರ್ತಡೇ ದಿವಸ, ಇಲ್ಲ ನಿಮ್ಮ ಮಕ್ಕಳ ಬರ್ತಡೇ ದಿವಸ, ಇಲ್ಲ ನಿಮ್ಮ ತಂದೆ ತಾಯಿ ಬರ್ತಡೇ ದಿವಸ, ನಿಮ್ಮ ಆ್ಯನಿವರ್ಸರಿ, ನಿಮ್ಮ ಒಂದು ಪ್ಲ್ಯಾಂಟನ್ನು ಹಾಕಿ. ಅದು ನಿಮಗೋಸ್ಕರ ಹಾಕ್ಕೊಳ್ಳಿ. ಇನ್ನು ಯಾಕಂದರೆ ಅದು ಪರಿಸರ ಅನ್ನೋದೇನಿದೆ ನಮಗೆ ತುಂಬ ಕೊಡುತ್ತೆ. ಅದು ಬರೀ ಕೊಡೋದ್ರಲ್ಲೇ ಇರುತ್ತೆ. ನಾವು ಯಾವತ್ತೂ ಅದಕ್ಕೆ ವಾಪಸ್ ಕೊಡೋದೇ ಇಲ್ಲ. ಸೊ ಇದು ನಾವು ಸ್ಟಾರ್ಟ್ ಮಾಡಿದ್ರೆ ಪರಿಸರನ ಉಳಿಸ್ಕೋಬೋದು. ಸೊ ಇದನ್ನು ಪರಿಸರ ಉಳಿಸ್ಕೊಳ್ಳೋಕ್ಕೆ ಈಗ ನಾವು ಮೊನ್ನೆ ಒಂದು ಇವೆಂಟ್ಗೆ ಹೋಗಿದ್ದೆ, ಕ್ಲೈಮೇಟ್ ಚೇಂಜ್ ಅಂತ. ಅಲ್ಲಿ ಇವರು PCCF ಮೀನಾಕ್ಷಿ ನೇಗಿ ಅವ್ರು ಹೇಳ್ತಾಯಿದ್ರು, ಈಗ ನಾವು ಇರೋ ಪರಿಸ್ಥಿತಿಯನ್ನು ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ 500ರಿಂದ 600 ಮಿಲಿಯನ್ ಟ್ರೀಸ್ ನಾವು ಇನ್ನು 2 ವರ್ಷದಲ್ಲಿ ಪ್ಲ್ಯಾಂಟ್ ಮಾಡಲಿಲ್ಲ ಅಂದರೆ ಈ ಕ್ಲೈಮೇಟು ಚೇಂಜ್ ಆಗೋದಿಲ್ಲ. ಸೊ ಇಟ್ ಇಸ್ ಅಗೇನ್ ಗೋಯಿಂಗ್ ಟುವರ್ಡ್ಸ್ ಡಿಸಾಸ್ಟ್ರಸ್. ಸೊ ಇದನ್ನು ನಾವು ಎಲ್ಲರೂ ಸೇರಿ ಮಾಡಿದಾಗಲೇ ಮಾತ್ರ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ನನಗೆ ಈ ಬಯೋ ಪಾರ್ಕ್ ಒಂದು ತಿಂಗಳ ಹಿಂದೆ ನೋಡಿದಾಗಿಂದ ತುಂಬ ಮೋಟಿವೇಶನ್ ಆಗಿದೆ. ಆಮೇಲೆ ಇಲ್ಲಿಂದ ತುಂಬ ಸಪೋರ್ಟ್ ಬರ್ತಾಯಿದೆ. ಹೀಗೆ ಎಲ್ಲರ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಸಪೋರ್ಟ್ ಬಂದು ನಾನು 1 ಕೋಟಿ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನೆಲ್ಲ ನೀವು ಸೇರಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.